ನೀವು ಯಾವಾಗಾದ್ರೂ ಗಮನಿಸಿದ್ರ ಪ್ರತಿದಿನ ಮಧ್ಯಾಹ್ನ 3ರಿಂದ 4 ಗಂಟೆಗೆ ನಮ್ಮ ದೇಹಕ್ಕೆ ಒಂಥರ ವಿಚಿತ್ರವಾಗಿ ಅನುಭವ ಆಗ್ತದೆ. ಹೆಂಗೆ ಅಂದ್ರೆ ನಮ್ಮ ದೇಹ ಶಟ್ ಡೌನ್ ಮೋಡ್ ಹೋದಂಗೆ, ಕೆಲಸ ಬೋರ್ ಅನ್ಸೋದು, ಟೀ ಕಾಫಿ ಇಲ್ಲ ಅಂದ್ರೆ ಕೆಲಸನೇ ಮಾಡಕ್ಕಾಗಲ್ಲ, ಈ ತರ ಅನ್ಸುತ್ತೆ. ಆಕ್ಚುಲಿ ಇದು ಆಯಾಸ ಅಲ್ಲ, ನಿಮ್ಮ ದೇಹ ನ್ಯಾಚುರಲ್ ಎನರ್ಜಿ ಡಿಪ್ ಆಗಿದೆ ಅಂತ ಅರ್ಥ. ಪ್ರತಿಯೊಬ್ಬರ ದೇಹದಲ್ಲೂ ಒಂದು ಇಂಟರ್ನಲ್ ಕ್ಲಾಕ್ ಅಂತ ಇರ್ತದೆ. ಇದಕ್ಕೆ ನಾವು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಅರ್ಲಿ ಆಫ್ಟರ್ನೂನ್ ನಮ್ಮ ಬಾಡಿ ಸ್ಲೋ ಡೌನ್ ಆಗ್ತದೆ. ಅಂದ್ರೆ ನೀವೇನೇ ಮಾಡಿಲ್ಲ ಅಂದ್ರೂ ಕೂಡ ನಿದ್ದೆ ಬಂದಂಗೆ ಆಗ್ತಾ ಇರ್ತದೆ. ಅದನ್ನ ಇನ್ನೂ ವರ್ಸ್ ಮಾಡೋದು ನಮ್ಮ ಮಧ್ಯಾಹ್ನದ ಊಟ. ಯಾವಾಗ ಊಟದಲ್ಲಿ ಬರೀ ಅನ್ನ, ಚಪಾತಿ, ಸ್ವೀಟ್ಸ್ ಅಥವಾ ಶುಗರಿ ಟೀ ಆರ್ ಕಾಫಿ ಇರ್ತದೆ, ಅದು ನಮ್ಮ ಬ್ಲಡ್ ಶುಗರ್ನ ಲೆವೆಲ್ನ ಪಟ್ ಅಂತ ರೈಸ್ ಮಾಡ್ತದೆ, ಅದೇ ತರ ಕ್ರ್ಯಾಶ್ ಮಾಡ್ತದೆ. ಯಾವಾಗ ಇದು ಶುಗರ್ ಕ್ರ್ಯಾಶ್ ಆಗ್ತದೆ ಅಂಡ್ ನಮ್ಮ ಸರ್ಕ್ಯಾಡಿಯನ್ ಡಿಪ್ ಆಗೋದು ಟೈಮ್ ಸೇರ್ಕೊಳ್ತದೆ, ಆಗನೇ ನಮ್ದು 4 PM ಮೆಲ್ಟೌನ್ ಶುರು ಆಗೋದು. ಅದನ್ನು ನಾವು ದಿನನಿತ್ಯ ನೀರು ಸರಿ ಕುಡಿಲ್ಲ, ಹಿಂದಿನ ದಿನ ರಾತ್ರಿ ನಿದ್ದೆ ಚೆನ್ನಾಗಾಗಿಲ್ಲ, ಡಿಸ್ಟರ್ಬ್ ಆಗಿತ್ತು ಅಂದ್ರೆ ಇದು ಇನ್ನೂ ವರ್ಸ್ ಮಾಡ್ತದೆ. ಎಷ್ಟೇ ಟೀ ಕಾಫಿ ಕುಡಿದ್ರೂ ಕೂಡ ಎನರ್ಜಿ ಇರಲ್ಲ. ಆಕ್ಚುಲಿ ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಏನಪ್ಪಾ ಅಂದ್ರೆ ಮಧ್ಯಾಹ್ನದ ಊಟನ ಬ್ಯಾಲೆನ್ಸ್ ಮಾಡಿ. ಅಂದ್ರೆ ನಿಮ್ಮ ದೇಹಕ್ಕೆ ಒಂದು ಹೊತ್ತಿಗೆ ಎಷ್ಟು ಪ್ರೋಟೀನ್ ಬೇಕು ಆ ಪ್ರೋಟೀನ್ ಮಧ್ಯಾಹ್ನ ಊಟದಲ್ಲಿ ಆ್ಯಡ್ ಮಾಡಿ, ಅದ್ರ ಜೊತೆ ಫೈಬರ್ ಕೂಡ ಆ್ಯಡ್ ಮಾಡಿ. ಆ್ಯಂಡ್ ಊಟ ಆದಮೇಲೆ 5ರಿಂದ 10 ನಿಮಿಷ ವಾಕ್ ಮಾಡಿ. ಇದನ್ನ ಜಸ್ಟ್ 1 ವೀಕ್ ಮಾಡಿ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಈ 4 PM ಮೂಡ್ ಸ್ವಿಂಗ್ಸ್ ಆಗಲಿ, ಇರಿಟೇಷನ್ ಆಗಲಿ, ಲೇಸಿನೆಸ್ ಆಗಲಿ, ಇದೆಲ್ಲ ನಮಗೆ ನೋಟಿಸಬಲಿ ಕಡಿಮೆ ಆಗ್ತಾ ಹೋಗ್ತದೆ. ಎನರ್ಜಿ ಫಿಕ್ಸ್ ಮಾಡೋದು ಟಫ್ ಅಲ್ಲ, ಬಟ್ ನಮ್ಮದು ಡೈಲಿ ರೈಟ್ ಹ್ಯಾಬಿಟ್ಸ್ ಇರಬೇಕಷ್ಟೇ.